ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ದಿಲೀಪ್ ಎಮ್ಗೌಡ ಮಾತಾಡೋದು. ಏನಪ್ಪ ಸ್ಟೇಡಿಯಂ ತೋರಿಸ್ಕೊಂಡು ಆಲ್ ರೆಡಿ ಇದ್ದಾರೆ ಅನ್ಕೊಂಡ್ರೆ ನೋಡಿ ಅಲ್ಲಿ ಪಿಚ್ ರೆಡಿ ಮಾಡ್ತಿದ್ದಾರೆ. ಸೊ ನಾವು ಇವತ್ತು ಬೇಗನೆ ಬಂದಿದ್ದೀವಿ. ಸೊ ಇವತ್ತಿರುವಂಥ ಮ್ಯಾಚು RR ವರ್ಸಸ್ RCB, ರಾಹುಲ್ ದ್ರಾವಿಡ್ ವರ್ಸಸ್ ಕಿಂಗ್ ಕೊಹ್ಲಿ. ಸೊ ಎಲ್ಲ ಆದಮೇಲೆ ನಾವು ಕೆಳಗಡೆ ಹೋಗಿ ಕಾಮೆಂಟ್ರಿಗೆ ಲೈಟಿಂಗ್ ಮಾಡಬೇಕು. ಸೊ ಕಾಮೆಂಟ್ರಿ ಮೇಲ್ಗಡೆ ಬಾಕ್ಸಲ್ಲಿ ಲೈಟಿಂಗ್ ಮಾಡಿ ಇವಾಗ ಕೆಳಗಡೆ ಬಂದು ಲೈಟಿಂಗ್ ಮಾಡಿ ರೆಡಿ ಇದ್ದೀವಿ. ಇದು ಇಂಗ್ಲೀಷ್ ಕಾಮೆಂಟ್ರಿ. ಸೊ ಇನ್ನೊಂದು ಕನ್ನಡ ಕಾಮೆಂಟ್ರಿ. ಈ ಕನ್ನಡ ಕಾಮೆಂಟ್ರಿ ಹತ್ರ ನಮ್ಮ ಹೆಚ್ಚಿನ ದಿನೇಶ್ ಕಾರ್ತಿಕ್ ಮತ್ತು ವಿಜಯ್ ಭಾರದ್ವಾಜ್ ಚಿಪ್ಲಿಯವರು ಏನೋ ಡಿಸ್ಕಷನ್ ಮಾಡ್ತಿದ್ರು. ಸೊ ಅವ್ರವ್ರ ಫ್ರೆಂಡ್ಸ್ ಅಲ್ವಾ ಎಲ್ಲರೂ. ಸೊ ಡಿಸ್ಕಷನ್ ಮಾಡ್ತಿದ್ರು, ಇವತ್ತಾದರೂ ಮ್ಯಾಚ್ ಗೆಲ್ತೀವ ಹಂಗೆ ಹಿಂಗೆ ಅಂತ ಏನೇನೋ ತಮಾಷೆ ಮಾಡ್ಕೊಂಡು ಇದು ಮಾಡ್ತಿದ್ರು. ಸೊ ಅದಾದಮೇಲೆ ನಮ್ಮವರು ಟಾಸ್ನ ಸೋತು, ಸೊ RR ಟಾಸ್ನ ಗೆದ್ದು ಫೀಲ್ಡಿಂಗ್ ಆಯ್ಕೆ ಮಾಡಿದ್ರು. ನಮ್ಮವ್ರು ಗೊತ್ತಲ್ಲ, ಓಪನರ್ಸ್ ಸಾಲ್ಟು ಮತ್ತು ಕೊಹ್ಲಿ ಬಂದರು. ಸೊ ಚೆನ್ನಾಗೇ ಇತ್ತು ಸ್ಟಾರ್ಟಿಂಗು. ಸಾಲ್ಟ್ ಅವರು ಚೆನ್ನಾಗೇ ಸ್ಟಾರ್ಟ್ ಮಾಡಿ, ನಮ್ಮ ಸಾಲ್ಟ್ ಒಳ್ಳೆ ಫಾರ್ಮ್ ಇಲ್ಲ ಅಂದರೂ ಪರವಾಗಿಲ್ಲ, ನಾನು ಒಂದು ಸ್ಟ್ಯಾಂಡಿಂಗ್ ಕೊಡ್ತೀನಿ ಅಂತೇಳಿ 26 ರನ್ನು 23 ಬಾಲಲ್ಲಿ ಹೊಡೆದ್ರು. ಅವರ ಮೇಲೆ ಔಟ್ ಆದಮೇಲೆ ನಮ್ಮ ದೇವದತ್ ಪಡಿಕ್ಕಲ್ ಬಂದರು. ಸೊ ದೇವದತ್ ಪಡಿಕ್ಕಲ್ ಜೊತೆ ಕೊಹ್ಲಿ ಸಕ್ಕತ್ತಾಗಿ ಆಡಿದ್ರು. ನಮ್ಮ ವಿರಾಟ್ ಕೊಹ್ಲಿ ಅವರು 42 ಬಾಲಲ್ಲಿ 70 ರನ್ ಹೊಡೆದು 8 4ಗಳು 2 6 ಹೊಡೆದು, ಅದಾದಮೇಲೆ ನಮ್ಮ ದೇವದತ್ ಪಡಿಕ್ಕಲ್ ಕೂಡ 27 ಬಾಲಲ್ಲಿ 50 ರನ್ನ ಹೊಡೆದು 3 6 4 4 ಹೊಡೆದ್ರು. ನಮ್ಮ ರಿಯಾನ್ ಪರಾಗ್ ಅವರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರು, ಇದೇನಪ್ಪ ಹಿಂಗೆ ಹೊಡಿತಿದಾರಲ್ಲ ಅಂತ. ಒಳ್ಳೆ ರನ್ಸ್ ಅಂತೂ ಬಂತು, ಒಳ್ಳೆ ಪವರ್ ಪ್ಲೇ ಕೂಡ ಆಗಿತ್ತು ಬೆಂಗಳೂರು ಟೀಮ್ಗೆ. ಸೊ ಇದೆಲ್ಲ ಆದಮೇಲೆ ಗ್ಯಾಪಲ್ಲಿ ನಮ್ಮ ಕೊಹ್ಲಿ ಅವರು ಔಟ್ ಆದರು. ನಮ್ಮ ಕೊಹ್ಲಿ ಅವರು ಔಟ್ ಆದಮೇಲೆ ಎಲ್ಲರೂ ಅಂದ್ಕೊಂಡ್ರು ರಜತ್ ಪಟಿದಾರ್ ಬರ್ತಾರೆ ಅಂತ. ರಜತ್ ಪಟಿದಾರ್ ಬರನೇ ಇಲ್ಲ. ಯಾಕೆಂದರೆ ಇನ್ನು ಇದ್ದಿದ್ದೇ 5 ಓವರಲ್ಲಿ ನಮ್ಮವರು ಗೊತ್ತಲ್ಲ ನಿಮಗೇನೆ. ಸೊ ಟೀಮ್ ಡೇವಿಡ್ನ ಕಳಿಸಿದ್ರು. ಟೀಮ್ ಡೇವಿಡು ಚೆನ್ನಾಗಿ ಆಡ್ತಿದ್ದಾಗ ನಮ್ಮ ಪಡಿಕ್ಕಲ್ ಅವರು ಔಟ್ ಆದರು. ಪಡಿಕ್ಕಲ್ ಔಟ್ ಆದ ತಕ್ಷಣ ರಜತ್ ಪಟಿದಾರ್ ಬಂದರು. ರಜತ್ ಪಟಿದಾರ್ ಕೂಡ 3 ಬಾಲಲ್ಲಿ ಒಂದೇ ಒಂದು ರನ್ ಗಳಿಸ್ಕೊಂಡು ಅವರು ಔಟ್ ಆದರು. ಅದಾದಮೇಲೆ ಬಂದರು ಜಿತೇಶ್ ಶರ್ಮಾ ಮತ್ತು ಟೀಮ್ ಡೇವಿಡು ಒಳ್ಳೆ ಎಂಡಿಂಗ್ ಕೊಟ್ಟರು. ಒಳ್ಳೆ ಎಂಡಿಂಗ್ ಅಂದರೆ ತುಂಬ ಚೆನ್ನಾಗಿ ಆಡ್ತಿದ್ರು. ಚೆನ್ನಾಗಿ ಆಡಿ ಅವರು ಬಿಗ್ ಹಿಟ್ಟಿಂಗ್ಗೆ ಟ್ರೈ ಮಾಡ್ತಿದ್ರು, ಆದ್ರೂ ಕೂಡ ಅದು ಆಗಲಿಲ್ಲ. ಅದಕ್ಕೋಸ್ಕರ 4 2D ಆ ಥರ ರನ್ಸ್ಗಳನ್ನ ಕಲೆ ಹಾಕಿ ನಮ್ಮವರು 205 ರನ್ನ ಟಾರ್ಗೆಟ್ ಕೊಟ್ಟರು. ಈ 205 ರನ್ನ ಟಾರ್ಗೆಟ್ನ ತೊಗೊಂಡು RR ನಮ್ಮನ್ನು ಬೆನ್ನತ್ತಕ್ಕೆ ಅಂತ ರೆಡಿ ಆಯ್ತಿದ್ರು. ಅದರಲ್ಲಿ ಬೇರೆ ನಮ್ಮ ಲಾಸ್ಟ್ ಬಾಲಲ್ಲಿ 2D ಓಡೋಕೆ ಹೋಗಿ ನಮ್ಮ ಟೀಮ್ ಡೇವಿಡ್ ಔಟ್ ಆದರು. ಸೊ ಔಟ್ ಆದಮೇಲೆ ನಮ್ಮವರು ಗೊತ್ತಲ್ಲ ನಿಮಗೆ, ನಾವು ಒಳ್ಳೆ 205 ರನ್ ಅಂದರೆ ನಮ್ಮ ಫ್ಯಾನ್ಸ್ಗಳಿಗೆ ಒಳ್ಳೆ, ಅಂದರೆ ನಮ್ಮ ಚಿನ್ನಸ್ವಾಮಿಲಿ ಅದು ಒಳ್ಳೆ ಸ್ಕೋರ್ ಅಲ್ಲ ಆ್ಯಕ್ಚುಲಿ. 250 240 ಬಂದರೆ ಒಳ್ಳೆ ಸ್ಕೋರು. 205ನ ಆರಾಮಾಗಿ ಚೇಸ್ ಮಾಡೋವಂಥ ಪಿಚ್ಚು ನಮ್ಮ ಬೆಂಗಳೂರದು. ಸೊ ಒಟ್ಟು ಬಂದಿರೋ ಫ್ಯಾನ್ಸ್ಗಂತೂ ಯಾವುದೇ ರೀತಿಯಾದ ನಿರಾಸೆ ಅಂತೂ ಆಗಲಿಲ್ಲ. ಯಾಕೆಂದರೆ ಒಳ್ಳೆ 4 6 ಒಳ್ಳೊಳ್ಳೆ ಬಿಗ್ ಹಿಟರ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಸೊ ಇಲ್ಲಿ ರಿಯಾನ್ ಪರಾಗ್ ಅವರು ತುಂಬ ಡಿಸಪಾಯಿಂಟ್ ಆಗಿದ್ದರು. ತುಂಬಾ ಡಿಸಪಾಯಿಂಟ್ ಆಗಿದ್ದರು. ಇಲ್ಲಿ ನಮ್ಮ RCB ಫ್ಯಾನ್ಸ್ಗಳು ಕೇಳಬೇಕಲ್ಲ ನಿಮಗೆ, ಒಳ್ಳೆ ಡ್ಯಾನ್ಸು, ಅಲ್ಲಿಂದ ಒಳ್ಳೆ ಸ್ಟೆಪ್ಸು. ಪರಾಗ್ ಅವ್ರಿಗಂತೂ ತುಂಬ ಹಿಂಸೆ ಕೊಡ್ತಿದ್ರು. ಅಂದರೆ ನಮ್ಮ RCB ಅಂತ ಕೂಗಿ ಪರಾಗ್ ಅವರು ಡಿಸಪಾಯಿಂಟ್ ಆಗೋಗ್ಬಿಟ್ಟು ತಲೆ ಕೆರ್ಕೊಳ್ಳೋ ಲೆವೆಲಿಗೆ ಮಾಡಿಬಿಟ್ಟಿದ್ರು. ಅವ್ರು ಟೆನ್ಷನ್ ಆಗಿ ಪರಾಗ್ ಅವರು ನೀರೆಲ್ಲ ಕುಡಿತಿದ್ರು ಪಾಪ. ಅಂದರೆ ಪಕ್ಕದಲ್ಲಿ ಅವರ ಟೀಮ್ನವ್ರನ್ನ ಕರೆಸಿ ಸೊ ನೀರು ಇಸ್ಕೊಂಡು ಕುಡಿತಿದ್ರು. ಸೊ ನಮ್ಮ ಫ್ಯಾನ್ಸ್ಗಂತೂ ಒಳ್ಳೆ ಇದು ಹಬ್ಬ. ಸೊ ಸತತವಾಗಿ 4 ಮ್ಯಾಚು ಟಾಸ್ನ ಸೋತು, ಇದು 4ನೇ ಮ್ಯಾಚು, ಇದು ಕೂಡ ಟಾಸ್ ಸೋತಿದ್ದು. ನಮ್ಮ ಫ್ಯಾನ್ಸ್ಗಳಿಗೆ ಅದೇ ಭಯ ಇದ್ದಿದ್ದು. ಸೊ 4ರಲ್ಲೂ ನಾವು ಟಾಸ್ ಗೆದ್ದಿಲ್ಲ, ಮ್ಯಾಚು ಗೆದ್ದಿಲ್ಲ. ಸೊ ಇದು ಯಾವ ಥರ ಆಗುತ್ತಪ್ಪ ಅಂತ. ಸೊ ಇದರಲ್ಲಿ ಚೆನ್ನಾಗಿ ನಮ್ಮ ಬೌಲರ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಅದರ ಬಗ್ಗೆ ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ನಮ್ಮ ಬ್ಯಾಟ್ಸ್ಮನ್ಗಳು ಯಾವ್ಯಾವ್ದು ರೀತಿ ಕೆಲಸ ಮಾಡ್ಬೋದಿತ್ತು, ಅವ್ರ ಕೆಲಸನ ಅವರು ಅಚ್ಚುಕಟ್ಟಾಗಿ ಚಾಚು ತಪ್ಪದೆ ಮಾಡಿ ಮುಗ್ಸೋಕ್ಕೆ ಟ್ರೈ ಮಾಡಿದ್ರು. ಸೊ ನಮಗೆ ಸಾಲ್ಟು ಬೇಗನೆ ಔಟ್ ಆಗಿದ್ದು ಸ್ವಲ್ಪ ಬೇಜಾರಾಯಿತು. ಸೊ ಸಾಲ್ಟ್ ಇದ್ದರೆ ಇನ್ನೂ ಸ್ವಲ್ಪ ರನ್ ಬರ್ತಿತ್ತು ಅನ್ನೋದಕ್ಕಿಂತ ಬಂದೇ ಬರೋದು, ಅದಂತೂ ಗೊತ್ತಿತ್ತು. ಫ್ಯಾನ್ಸ್ಗಳಿಗೆ ಅದೊಂದು ಮಿಸ್ ಮಾಡ್ಕೊಂಡ್ರು. ಸೊ ಸಾಲ್ಟು ಬೇಗ ಔಟ್ ಆಗಿದ್ದು. ಆಮೇಲೆ ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್ ಇವತ್ತು ಆಡಲಿಲ್ಲ. ಅದೊಂದು ನಮ್ಮ ಫ್ಯಾನ್ಸ್ಗಳಿಗೆ ತುಂಬ ನಿರಾಸೆಯನ್ನು ಉಂಟು ಮಾಡಿತು. ಸೊ ಇದ್ರ ಮಧ್ಯೆ ನಮ್ಮ ಜಿತೇಶ್ ಶರ್ಮಾ ಮೆಂಚಿದ್ರು,
ಟೀಮ್ ಡೇವಿಡ್ ಮಿಂಚಿದ್ರು. ನಿಮ್ಮೆಲ್ಲರ ನೆಚ್ಚಿನ ಹುಲಿ ಕಿಂಗ್ ಕೊಹ್ಲಿ ಮಿಂಚಿದ್ರು. ಇದೆಲ್ಲ ಆದಮೇಲೆ ನಮ್ಮೂರು 205ಕ್ಕೆ ಟಾರ್ಗೆಟ್ ಕೊಟ್ಟು ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿ ಅವರು ಯಶಸ್ವಿ ಜೈಸ್ವಾಲ್ ಫಸ್ಟ್ ಬಾಲೇ ಸಿಕ್ಸ್ ಹೊಡೆದ್ರು. ಯಾವ ರೇಂಜಿಗೆ ಹೊಡೆದ್ರು ಅಂದರೆ ಯಶಸ್ವಿ ಜೈಸ್ವಾಲ್ ಮತ್ತು ಸೂರ್ಯವಂಶಿ ಬಂದು ಬರೀ 14 ವರ್ಷದ ಹುಡುಗ, ಚಿಕ್ಕ ಹುಡುಗ. ಅವರು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದ್ರು. ಸೊ ನಮ್ಮ ಟೀಮ್ ಡೇವಿಡು ಅವ್ರು ಪರ್ಫಾರ್ಮ್ ಮಾಡೋದು ನೋಡಿ ರಿಯಾಕ್ಷನ್ನೇ ನೋಡೋಕ್ಕಾಗ್ತಿದ್ದಿಲ್ಲ ಅವ್ರಿಗೆಲ್ಲಿ. ಅಂದರೆ ನಾವು ಅಷ್ಟು ಕಷ್ಟಪಟ್ಟು ಅಷ್ಟನ್ನು ಕಲೆ ಹಾಕಿದ್ದೀವಿ, ನಮ್ಮ ಬೌಲರ್ಸ್ಗಳೇನಪ್ಪ ಹಿಂಗೆ ಹೊಡ್ಸ್ಕೊತವ್ರೆ ಅಂತ. ಚಿಕ್ಕ ಹುಡುಗ 14 ವರ್ಷದ್ದು ಸೂರ್ಯವಂಶಿ ಕೇವಲ 12 ಬಾಲಲ್ಲಿ 16 ರನ್ ಹೊಡೆದ್ರು. ಅದರಲ್ಲಿ 2 ಸಿಕ್ಸು ಕೂಡ ಸೇರಿತ್ತು. ಸೊ ಅದನ್ನೆಲ್ಲ ನೋಡಿ ನಮ್ಮ ಹಿಂದಗಡೆ ಯಾರು ಫ್ಯಾನ್ಸ್ಗಳಿದ್ರು, ಅವರು ತುಂಬ ಎಕ್ಸೈಟ್ ಆಗಿದ್ದರು ಗೆಲ್ತೀವಿ ಅಂತ. ಸೊ ಅದಾಗಲಿಲ್ಲ. ಅದ್ರ ಬಗ್ಗೆ ನಿಮಗೆ ಮುಂದೆ ಹೇಳ್ತೀನಿ. ಸೊ ಅವರು ಔಟ್ ಆದರು. ಮತ್ತು ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಕೂಡ 49 ರನ್ನ ಕಲೆ ಹಾಕಿದ್ರು. ಅದರಲ್ಲಿ 7 ಬೌಂಡ್ರಿ 3 ಸಿಕ್ಸರ್ ಕೂಡ ಸೇರಿತ್ತು. ಸೊ ಇದನ್ನೆಲ್ಲ ನೋಡ್ತಿದ್ರೆ ನಮಗೆ ಮ್ಯಾಚು ಅವ್ರ ಕಡೆ ಟರ್ನ್ ಆಗೋ ಥರ ಎಲ್ಲ ವಿಷಯಗಳು ಕಾಣ್ತಿದ್ದವು. ಸೊ ಅದಾದಮೇಲೆ ನಮ್ಮ ಭುವಿನ್ ಅವರು ಬಂದು 1 ವಿಕೆಟ್ನ ತೆಗೆದ್ರು. ಯಾರದು? ಸೂರ್ಯವಂಶಿ ಔಟ್ ಆದಮೇಲೆ ನಮ್ಮ ಕುರ್ನಾಲ್ ಪಾಂಡ್ಯ ಬಂದು ಯಶಸ್ವಿ ಜೈಸ್ವಾಲ್ನ ಔಟ್ ಮಾಡಿದ್ರು. ಯಶಸ್ವಿ ಜೈಸ್ವಾಲ್ ಜೊತೆಗೆ ಕುರ್ನಾಲ್ ಪಾಂಡ್ಯ ಇನ್ನೊಂದು ವಿಕೆಟ್ ಕೂಡ ತೊಗೊಂಡ್ರು. ಅದಾದಮೇಲೆ ಪರಾಗ್ ಮತ್ತು ನಿತೀಶ್ ರಾಣಾ ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಒಳ್ಳೆ ಕಾಂಬಿನೇಷನ್ ಬೆಳವಣಿಗೆ ಸ್ಟಾರ್ಟ್ ಆಗಿತ್ತು. ಅಂದರೆ ಇಬ್ಬರ ಜೊತೆ ಆಟ ಚೆನ್ನಾಗಿ ನಡೀತಿತ್ತು. ಆ ಗ್ಯಾಪ್ನಲ್ಲಿ 1 ವಿಕೆಟ್ನ ಕಳ್ಕೊಂಡ್ರು. ಸೊ ಆ ವಿಕೆಟ್ನ ಕಳ್ಕೊಂಡು ಚೇಸಿಂಗ್ನಲ್ಲಿ ತುಂಬ ಮುಂದೆ ಬರ್ತಿರ್ಬೇಕಾದ್ರೆ ನಮ್ಮ ಫ್ಯಾನ್ಸ್ಗಳು ಫುಲ್ ಡಲ್ಲಾಗಿ ಕೂತಿದ್ರು. ನೋಡ್ತಿದ್ರಲ್ಲ, ನಮ್ಮ ಟೀಮ್ ಡೇವಿಡ್ ಕೂಡ ಟೆನ್ಷನ್ ಆಗಿಬಿಟ್ಟಿದ್ರು. ಇನ್ನು 3 ಬಾಲ್ಗೆ 15 ರನ್ ಬೇಕಿತ್ತು. ಲಾಸ್ಟ್ ನಮ್ಮ ಏಂಜಲ್ ರೂಟ್ ತುಂಬ ಚೆನ್ನಾಗಿ ಆಡಿಸ್ಕೊಂಡ್ರು. ಅದರಲ್ಲಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ಅಂದರೆ ಜಿತೇಶ್ ಶರ್ಮಾ ಒಂದು ಕ್ಯಾಚ್ ನೀಡಿದ್ದಾರೆ. ಅದನ್ನು ಟೀಮ್ ಡೇವಿಡ್ ರೆಫರ್ ಮಾಡ್ತಾರೆ 3rd ಅಂಪೈರ್ಗೆ. ಸೊ ಅದು ಜುರೇಲ್ ಅವರು ಔಟ್ ಆಗಿದ್ದಾರೆ. ಅದು ಆ್ಯಕ್ಚುಲಿ ಮ್ಯಾಚ್ ಟರ್ನಿಂಗ್ ಪಾಯಿಂಟ್ ನಿಜವಾಗ್ಲೂ. ಸೊ ಅದನ್ನು ಯಾರೂ ಗೆಸ್ಸೇ ಮಾಡಿರಲ್ಲ. ಟೀಮ್ ಡೇವಿಡ್ ತುಂಬ ಯೋಚನೆ ಮಾಡಿ ಹೇಳ್ತಾರೆ, ಇಲ್ಲ ರಿವ್ಯೂ ತೊಗೊಳ್ಳಿ, ನಮ್ಮ ಹತ್ರ 2 ರಿವ್ಯೂ ಬಾಕಿ ಇದೆ, ರಿವ್ಯೂ ತೊಗೊಳ್ಳೇಬೇಕಂತ ಹೇಳಿ. ಸೊ 2 ಬಾಲ್ಗೆ 14 ಬೇಕಿದ್ದಾಗ ನೋಡಿ ನಮ್ಮ ಟೀಮ್ ಡೇವಿಡ್ ಎಷ್ಟು ಎಫರ್ಟ್ ಹಾಕಿ ಕೊಡುತ್ತಿದ್ದಾರೆ. ಸೊ ಇವಾಗ ಒಂದು ರನ್ಔಟ್ ಕೂಡ ಆಗುತ್ತೆ. ಅದಾದಮೇಲೆ ನಮ್ಮ ಏಂಜಲ್ ವುಡ್ ಬಂದು ನಮ್ಮ ಇಂಗ್ಲೀಷ್ ಕಾಮೆಂಟ್ರಿ ಬಾಕ್ಸಲ್ಲಿ ಮಾತಾಡಿದ್ರು. ಅವ್ರಿಗೆ ಇವತ್ತು 4 ವಿಕೆಟ್ ಸಿಕ್ಕಿತ್ತು. ಸೊ ಅವರು ತುಂಬ ಎಕ್ಸೈಟಾಗಿ ಮಾತಾಡಿದ್ರು. ಸೊ ಕುರ್ನಾಲ್ ಅವ್ರಿಗೂ ಕೂಡ 2 ವಿಕೆಟ್ ಸಿಕ್ಕಿತ್ತು. ಅವರು ನಮ್ಮ ಕನ್ನಡ ಕಾಮೆಂಟ್ರಿ ಬಂದು ಮಾತಾಡಿದ್ರು. ಸೊ ನಮಗೆ ಓಮಲ್ಲಿ ಫಸ್ಟ್ ಜಯ ಸಿಕ್ಕಿದ್ದು ತುಂಬ ಖುಷಿ ಕೊಟ್ಟಿದೆ. ಸೊ ಇನ್ನೂ ಮ್ಯಾಚ್ಗಳಿದ್ದಾವೆ ನಮ್ಮ ಬೆಂಗಳೂರು ರೌಂಡಲ್ಲಿ. ಸೊ ಇರೋ ಮ್ಯಾಚ್ಗಳನ್ನ ನಾವು ಗೆಲ್ತೀವಿ, ನಮಗೆ ಕಾನ್ಫಿಡೆನ್ಸ್ ಇದೆ. ಸೊ ನಾವು ಟಾಸ್ ಗೆದ್ದಿಲ್ಲ ಅಂದರೂ ಮ್ಯಾಚ್ ಗೆದ್ದಿದ್ದೀವಿ ಅಂತ ಹೇಳಿ ಅವರು ಕಾಮೆಂಟ್ರಿನ ಮುಗಿಸಿ ಏಂಜಲ್ ವುಡ್ ಕೂಡ ತುಂಬ ಖುಷಿಯಾಗಿದ್ದರು. ಏಂಜಲ್ ವುಡ್ ಕೂಡ ಸತತ 3 ಸೋಲು. ಸೊ ನಾವು ಹ್ಯಾಪಿಯಾಗಿದ್ದೀವಿ. ಸೊ ಇನ್ನು ಬರುವಂಥ ಮ್ಯಾಚ್ಗಳನ್ನ ಯಾವುದೇ ಕಾರಣಕ್ಕೂ ನಾವು ಸೋಲಲ್ಲ, ಈ ಸಲ ಕಪ್ ನಮ್ಮದೇ ಅಂತ ಹೇಳ್ತಾ ಫುಲ್ ಖುಷಿಯಾಗಿದ್ದರು. ಸೊ ನಮ್ಮ ಫ್ಯಾನ್ಸ್ಗಳು ನೋಡಿ ಹೆಂಗೆ ಸೌಂಡ್ ಮಾಡ್ತಿದ್ದಾರೆ. ಸೊ ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ. ಸೊ ನನ್ನ ವಿಡಿಯೋನ ಲೈಕ್ ಮಾಡಿ.